ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರಿಗೆ ಹೊರಟಿದ್ದೇನೆ ಆಯಿತಾ, KSRTC ಬಸ್ಸಲ್ಲಿ. ಸೊ ಫ್ರೀ ಟಿಕೆಟ್. ಹಾಗೆ ನಂಗೆ ಸ್ವಲ್ಪ ನನ್ನ ಡೆಂಟಲ್ ಕೆಲಸಗಳನ್ನು ಮುಗಿಸ್ಕೊಳ್ಳೋಕ್ಕಿತ್ತು, ಸ್ವಲ್ಪ ಸ್ಕೇಲಿಂಗ್ ಎಲ್ಲ ಮಾಡೋಕ್ಕಿತ್ತು. ಸೊ ಅದಕ್ಕೋಸ್ಕರ ನಾನು AG ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ನನಗೆ ಇಲ್ಲಿ ಇಂಟರ್ನ್ಸ್ ನನ್ನ ಸ್ಕೇಲಿಂಗ್ ಮಾಡಿದ್ರು ಟೀತಿದ್ದು. ಸೊ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ಸೇ ಹಾಯ್. ಈಗ ನಾವು ಪಬ್ಬಾಸಿಗೆ ಹೋಗ್ತಾ ಇದ್ದೇವೆ ಐಸ್ ಕ್ರೀಮ್ ತಿನ್ನಕ್ಕೆ. ಪೇಮೆಂಟ್ ಯಾವತ್ತ ನಂದೇ, ಮತ್ತೆ ಏನ್ ಮಾಡೋದು, ಸೀನಿಯರ್ ಅಲ್ಲ ಈಗ. We are heading to Pabbas now. Also, if possible, if there is no rain, then we are going to ತಣ್ಣೀರ್ ಬಾವಿ ಬೀಚ್. ಯಾವುದಂತ ಗೊತ್ತಿಲ್ಲ, ಯಾವ್ದು ಓಪನ್ ಇರುತ್ತೆ ಆ ಬೀಚಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಡಾಕ್ಟರ್ಸ್ ರೆಡಿಯಾಗಿ ನಿಂತಿದ್ದಾರೆ ಹೋಗೋಕ್ಕೆ. ಹಾಂ, ಸೇ ಹಾಯ್. ಹಾಂ, ಇಲ್ಲಿ ಇನ್ನೊಬ್ಬ ಬಡ್ಡಿಂಗ್ ಡೆಂಟಿಸ್ಟ್. ಈಗ ನಾವು ಭಾರತ್ ಮಾಲ್ ಕಡೆ ಹೋಗ್ತಾ ಇದ್ದೇವೆ. ವಾಪಸ್ ವಿಚ್ ಇಸ್ ಇನ್ ಭಾರತ್ ಮಾಲ್. ನನ್ನ ತಮ್ಮ ರೈಡ್ ಮಾಡ್ತಾ ಇದ್ದಾನೆ, ನಾನು ಹಿಂದೆ ಕೂತಿದ್ದೀನಿ. ನಾವು ಭಾರತ್ ಮಾಲ್ ರೀಚ್ ಆದ್ವಿ. ಸೊ ನಾವು ಭಾರತ್ ಮಾಲಲ್ಲಿರುವಂತಹ ಪಬ್ಬಸ್ಗೆ ಬಂದಿರೋದು. ಇದು ಬಿಲ್ಡಿಂಗ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ಆಗ್ತಾ ಇದೆ, ಹಾಗೆ ಇಲ್ಲಿ ತುಂಬ ಕ್ರೌಡ್ ಇರೋದಿಲ್ಲ ಆಯಿತಾ. ಸೊ ನಾವು ಇಲ್ಲಿ ಬಂದ್ವಿ. ಬೇಕಾದರೆ ಉಳಿದ ಔಟ್ಲೆಟ್ಸಿಗೆ ಹೋದರೆ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿ. ಸೊ ನಾವು ಫಸ್ಟಿಗೆ ನಮ್ಮ ತಿರಮಿಸನ್ನು ಆರ್ಡರ್ ಮಾಡಿದ್ವಿ. ಸೊ ತಿರಮಿಸ್ ಆದಮೇಲೆ ನಾವು ಚಾಕ್ಲೇಟ್ ಲಾವಾ ಬ್ರೌನಿ ವಿತ್ ವನಿಲಾ ಐಸ್ ಕ್ರೀಮ್ ತೊಗೊಂಡ್ವಿ, ಮಷಿನ್ ಗನ್, ಹಾಗೆ ಫ್ರೆಂಚ್ ಫ್ರೈಸ್, ಕಟ್ಲೆಟ್ ಎಲ್ಲ ತೊಗೊಂಡ್ವಿ. ಸೊ ವಿ ಎಂಜಾಯ್ಡ್ ಅವರ್ ಫುಡ್. ಕಟ್ಲೆಟು, ಆಮೇಲೆ ಚಾಕೋ ಲವಾ ಕೇಕ್ ವಿತ್ ಚಾಕೋ ಲವಾ ಕೇಕ್ ವಿತ್ ವೆನಿಲಾ ಐಸ್ ಕ್ರೀಮ್. 140 rupees. ಇದು 185 rupees. ಇದು 35 rupees. ನಾನು ಆ್ಯಕ್ಚುಲಿ ಈಗ ತಣ್ಣೀರ್ ಬಾವಿ ಬೀಚಿಗೆ ಬಂದಿದ್ದೇನೆ ಆಯಿತಾ, ಸನ್ಸೆಟ್ಟಿಗೆ ಅಂತೇಳಿ. ಸನ್ಸೆಟ್ಟಿಗೆ ಹೇಗೆ ಸನ್ಸೆಟ್ಟಿಗೆ ಕಾಣಿಸಲ್ಲ, ಫುಲ್ ಮಳೆ ಇದೆ. ಅಂದರೆ ಮಳೆ ಇರೋ ಕಾರಣ ಕಾಣಿಸ್ತಿಲ್ಲ, ತುಂಬ ಗಾಳಿ ಇದೆ ಆಯಿತಾ. ಆ್ಯಕ್ಚುಲಿ ಈಗ ಎಂಟ್ರಿ ಇಲ್ಲ ಆಯಿತಾ, ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದೇ ಲಾಸ್ಟ್, ಇಲ್ಲಿ ತನಕ ಮಾತ್ರ ನಾವು ಲಾಸ್ಟ್ ಹೋಗ್ಬೋದು, ಯಾಕಂದರೆ ರೆಡ್ ಅಲರ್ಟ್ ಇದೆ ಅಲ್ವಾ. ಸೊ ಫುಲ್ ನೀರಿದೆ, ಅಂದರೆ ಇರೋ ತನಕ ಬರ್ತಾ ಇದೆ ನೀರು. ಹಾಗೆ ನಾವು ನೈಟ್ IPL ಮ್ಯಾಚ್ ನೋಡಿಕೊಂಡು ಒಂದು ಪನ್ನೀರ್ ಬಟರ್ ಮಸಾಲ, ದಾಲ್ ಎಲ್ಲ ಕುಕ್ ಮಾಡಿದ್ವಿ, ಹಾಗೂ ರೈಸ್ ಕೂಡ. ಸೊ ಲಾಸ್ಟ್ಗೆ ಪನ್ನೀರ್ ಬಟರ್ ಮಸಾಲ ನನ್ನ ತಮ್ಮ ಮಾಡಿರೋದಾಯ್ತಾ, ಸಖತ್ತಾಗಿ ಬಂದಿತ್ತು, ರೆಸ್ಟೋರೆಂಟ್ ಸ್ಟೈಲೇ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅವನು. ಸೊ ನಾನು ದಾಲ್ ಮಾಡಿದ್ದೆ ಅಲ್ವಾ, ಸೊ ಅದು ಮತ್ತು ಸ್ವಲ್ಪ ರೈಸು, ಪಿಕ್ಕಲ್, ಕರ್ಡ್ ಹಾಕ್ಕೊಂಡು ನಮ್ಮ ಊಟನ ಮುಗಿಸಿದ್ವಿ. ಸೊ ತುಂಬ ಯಮ್ಮಿ ಆಗಿತ್ತು. ಹೋಮ್ ಕುಕ್ಡ್ ಫುಡ್ ಇಸ್ ಆ್ಯಕ್ಚುಲಿ ಬೆಸ್ಟ್. ಇದಾಗಿತ್ತು ನನ್ನ ನಿನ್ನೆಯ ವ್ಲಾಗ್. ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.